ಓಂ ನಮ ಶಿವಾಯ. ನಮಸ್ತೆ ವೀಕ್ಷಕರೇ. ಇವತ್ತು ಒಂದು ವಿಶೇಷವಾಗಿರುವಂತಹ ತ್ರಿಗ್ರಹ ಯೋಗ ಏಪ್ರಿಲ್ 14, 2026ರಿಂದ ಏಪ್ರಿಲ್ 30, 2026ವರೆಗೂ ವೃಷಭ ರಾಶಿಯವರಿಗೆ ಈ ಒಂದು ಗ್ರಹಗಳ ಪಾಪಕರ್ತೃ ಯೋಗ ಮತ್ತೆ ಏಪ್ರಿಲ್ 14ರಿಂದ 30ನೇ ತಾರೀಕು ಬರ್ತಾ ಇರುವಂಥದ್ದು ಯಾವ ರೀತಿಯಾದ ಬೆನಿಫಿಟ್ಸ್ ಇದೆ. 11ನೇ ಮನೆ ತೋರಿಸ್ತಾ ಇದೆ. 11ನೇ ಮನೆ ಸೂಪರ್. ಒನ್ ಆಫ್ ದ ರಾಶಿ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಸೋಷಿಯಲ್ ಸರ್ಕಲ್, ನಿಮ್ಮ ಒಂದು ಸಾಮಾಜಿಕವಾಗಿರುವಂತಹ ಒಂದು ನಿಮ್ಮ ಸೊಸೈಟಿಯಲ್ಲಿ ಇರಬಹುದು, ಸಾಮಾಜಿಕವಾಗಿರುವಂತಹ ಒಂದು ಉದ್ದೇಶಗಳಿರಬಹುದು, ಸಾಮಾಜಿಕ ವಲಯದಲ್ಲಿ ನಿಮ್ಮ ಹೆಸರನ್ನ ಇರಬಹುದು, ಇವೆಲ್ಲೂ ಕೂಡ ಚೆನ್ನಾಗಾಗತ್ತೆ. ಒಳ್ಳೆ ಹೆಸರು ತಗೊಳ್ತೀರಾ, ಒಳ್ಳೆ ಕೆಲಸ ಕಾರ್ಯ ಮಾಡ್ತೀರಾ, ಏನೋ ಒಂದು ನಿಮ್ಮ ಚಾರಿಟಿ ಇರ್ಬೋದು, ನಿಮ್ಮ ಕೆಲಸದಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಬಟ್ ನೆಗೆಟಿವ್ ಸೈಡ್ ಆಫ್ ಇಟ್ ಏನಾಗುತ್ತೆ, ನಿಮಗೆ ಈಗೋ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಈ ಕುಜ ಮತ್ತು ಶನೇಶ್ವರನ ಕಾಂಬಿನೇಷನ್ ಇರೋದ್ರಿಂದ ಏನಾಗುತ್ತೆ, ಕ್ಲಾಶ್ ಉಂಟಾಗುತ್ತೆ. ಯಾರೋ ಏನೋ ಹೇಳೋವಂಥದ್ದು ನಿಮ್ಮ ಬಗ್ಗೆ, ಅದರಿಂದ ನಿಮಗೆ ಒಳ್ಳೆ ಹೆಸರು ಬಂದಿರೋದು ಕೂಡ ನಿಮ್ಗೆ ಅದರಿಂದ ಏನು ಫಲ ಸಿಗದೆ ಇರೋಂಗಾಗುತ್ತೆ. ಹಸುವಿಗೆ ಹುಲ್ಲನ್ನು ತಿನ್ನಿಸ್ತಾ ಬರುವಂಥದ್ದು ನಿಮ್ಮ ಒಂದು ನೆಗೆಟಿವಿಟಿನ ತಗೊಳುತ್ತೆ. ನಿಮಗೆ ಒಂದು ರೀತಿಯಾದ ಒಂದು ನೆಗೆಟಿವ್ ಪ್ರಾಬ್ಲಮ್ ಆಗ್ಬೋದು. ಗೆಟ್ ರಿಚ್ ಅಂತ ಹೇಳಿ, ಗೆಟ್ ರಿಚ್ ಕ್ವಿಕ್ ಅಂತ ಏನೋ ಒಂದು ಯಾರೋ ಒಂದು ಸ್ಪೆಷಲ್ ಸ್ಕೀಮ್ ತಗೋವಂಥದ್ದು, ಇದಕ್ಕೆ ನೀವು ಇನ್ವೆಸ್ಟ್ ಮಾಡಿ, ಇದಕ್ಕೆ ನೀವು ದುಡ್ಡು ಹಾಕಿದ್ರೆ ನಿಮ್ಗೆ ಒಳ್ಳೆ ರೀತಿಯಾದ ಒಂದು ಬೇಗ ಪ್ರಾಫಿಟ್ ಸಿಗುತ್ತೆ, ಬೇಗ ನೀವು ಕ್ವಿಕ್ಕಾಗಿ ರಿಚ್ ಆಗ್ತೀರಾ ಅನ್ನೋಂಥದ್ದೆಲ್ಲ ಹೇಳೋವಂಥದ್ದು. ತುಂಬ ಕೇರ್ಫುಲ್ ಆಗಿರಿ. ನಿಮ್ಗೆ ಏನು ಅದರಿಂದ ಖಂಡಿತ ಬರೋದಿಲ್ಲ. ತುಂಬ ಜನ ಕನ್ಸಲ್ಟೇಷನ್ ತೊಗೊಳೋರು ಕೇಳ್ತಾನೆ ಇರ್ತಾರೆ, ಮೇಡಮ್ ನನಗೆ ಮೆಸೇಜ್ ಬಂತು, ನಾನು ಅದಕ್ಕೆ ದುಡ್ಡು ಹಾಕಿದೆ, ನನಗೆ ಈ ಥರ ಫೋನ್ ಬಂತು, ನನಗೆ ಈ ಥರ ದುಡ್ಡು ಬಂದಿದೆ ಅಂತ, ಆಲ್ರೆಡಿ ನನ್ನ ಅಕೌಂಟಿಗೆ ಬಂದುಬಿಟ್ಟಿದೆ ಅಂತೆ, ನಾನು ಇಷ್ಟು ದುಡ್ಡು ಕೊಟ್ಟರೆ ನನಗೆ ವಾಪಸ್ ಕೊಡ್ತಾರಂತೆ ಏನೇನೋ ಕೇಳ್ತಾರೆ. ದಯವಿಟ್ಟು ಅಂತವಕ್ಕೆಲ್ಲ ಹೋಗ್ಬೇಡಿ. ತುಂಬ ಜನ ಮತ್ತೆ ಏನೋ ನಿಮಗೆ RBI ರಿಜಿಸ್ಟರ್ ಆಗದಿರೋಂಥ ಈ ಅಪ್ಲಿಕೇಶನ್ಸ್ ಇರುತ್ತೆ, ಅದರಿಂದ ನಿಮಗೆ ಲೋನ್ಗಳು ಸಿಗುತ್ತೆ. ದಯವಿಟ್ಟು ಅಂತವಕ್ಕೆಲ್ಲ ಹೋಗಬೇಡಿ. ಅವೆಲ್ಲ ನಿಮಗೆ ಕಂಪ್ಲೀಟ್ಲಿ ಸ್ಕ್ಯಾಮ್ ಆಗುತ್ತೆ. ನಿಮ್ಮ ಅಕೌಂಟು, ನಿಮ್ಮ ಪ್ರತಿಯೊಂದು ಡೀಟೇಲ್ಸು, ನಿಮ್ಮ ಆಧಾರ್, ಪ್ರತಿಯೊಂದು ನೀವೆಲ್ಲಿ ಹೋದ್ರೂ ನೀವು ಇದೇನೋ ಮಾಡಿದ್ದೀರಾ ಅನ್ನೋಂಥ ಸ್ಕ್ಯಾಮ್ ಆಗಿದೆ ಅನ್ನೋಂಥದ್ದಂತೂ ಎಲ್ಲ ಕಡೆ ಕಾಣುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. ತುಂಬ ಜನ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ. ಕನ್ಸಲ್ಟೇಷನ್ ತೊಗೊಳೋರಲ್ಲಿ ತುಂಬ ಜನ ಇದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ತಾ ಇದ್ದಾರೆ.